ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ದುರ್ಮರ್ಷಣಾಯ ನಮಃ. ಓಂ ಅಸ್ತು ಸೋಮಂ ಪ್ರಣೇನಿ ರುಗ್ರೋಜರಿತಾರಮೂತೆ ಕರ್ತಾ ವೀರಾಯ ಸುಷ್ವಯ ಲೋಕಂ ದಾತಾ ವಸುಸ್ತುವತೆ ಈರಯೇಚಿತ. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ ದುರ್ಮರ್ಷಣ ಅನ್ನುವ 210ನೇ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ, ಇದಿಷ್ಟನ್ನ ನಾವೀಗ ಅವಲೋಕಿಸಬೇಕಾಗಿದೆ. ಮೊದಲು ದುರ್ಮರ್ಷಣ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಅನ್ನೋದನ್ನು ನೋಡೋಣ. ಯಾರಿಗೂ ಸಹಿಸಲು ಅಸಾಧ್ಯವಾದಂಥ ಪರಾಕ್ರಮವುಳ್ಳವನು, ಇವನ ಪರಾಕ್ರಮವನ್ನು ಬೇರೆ ಯಾರೂ ಸಹಿಸಲಾರರು ಅಂತ ಒಂದು ಅರ್ಥ. ಬೇರೆ ಯಾರಿಗೂ ಸಹಿಸಲಿಕ್ಕಾಗದಂಥ ದುಷ್ಟಶಕ್ತಿಗಳೇನಿದ್ದಾರೆ ಅವರನ್ನ ಮಣಿಸುವವನು ನಮಯತೆ. ಆದ್ರಿಂದ ಆ ಭಗವಂತನನ್ನ ದುರ್ಮರ್ಷಣ ಅಂತ ಒಂದು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ತನ್ನ ಭಕ್ತರನ್ನ ಯುದ್ಧದಲ್ಲಿ ರಕ್ಷಿಸುವವನು ಅಂತ ಒಂದು ಅರ್ಥವನ್ನು ಹೇಳ್ತಾರೆ. ದುರ್ಮರ್ಷಂ ಮಾರಯಿತು ಅಶಕ್ಯಂ ಸ್ವಭಕ್ತಂ ಸನೋತಿ ಸಂಪಾದಯತೆ, ಹೀಗೂ ಒಂದು ಅರ್ಥವನ್ನು ಹೇಳ್ತಾರೆ. ದುಷ್ಟಾನ್ ಮರ್ಷತಿ ಅಭಿಭವತಿ, ಈ ಅರ್ಥವೂ ಕೂಡ ಈಗಾಗಲೇ ನಾವು ನೋಡಿದ್ದು. ಇನ್ನು ಮುಂದೆ ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಮೊದಲಾದವರು ಮಾಡಿರುವಂತಹ ಅರ್ಥಗಳನ್ನ ನೋಡೋಣ. 6ನೇ ಮಂಡಲದ 23ನೇ ಸೂಕ್ತದಲ್ಲಿ 3ನೇ ಮಂತ್ರ, ಪಾತಾಸುತಮಿಂದ್ರೋ ಅಸ್ತು ಸೋಮಂ ಪ್ರಣೇನಿ ರುಗ್ರೋ ಜರಿತಾರಮೂತಿ ಕರ್ತಾ ವೀರಾಯ ಸುಷ್ವಯವೂ ಲೋಕಂ ದಾತಾ ವಸುಸ್ತುವತೆ ಕೀರಯೇಚಿತ ಅಂತ. ಅದರಲ್ಲಿ ಪಾತಾಸುತಮಿಂದ್ರ ಅನ್ನೋದೊಂದಿಷ್ಟನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲವನ್ನು ಈ ಬೃಹತಿಯ ಸಂಪಾದನೆಗಾಗಿ ನಾವು ಗಮನಿಸಬಹುದು. ಇಂದ್ರ ಭಗವಂತ, ಈ ದೇವತೆ, ಸಾಯಣಾಚಾರ್ಯ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಸುತಂ ಅಂದ್ರೆ ಹಿಂಡಲ್ಪಟ್ಟಂತ ಸೋಮರಸವನ್ನ ಪಾನ ಮಾಡ್ತಾನೆ. ಊತಿ ಅಂತಿದೆ. ಊತಿ ಅಂದ್ರೆ ಮಾರ್ಗದ ಮೂಲಕವಾಗಿ. ಊತಿ ಅನ್ನೋದಕ್ಕೆ ಊತ್ಯ ಅಂತ ತೃತೀಯ ವಿಭಕ್ತಿಯಾಗಿ ಅದನ್ನು ಪರಿಣಮಿಸಿಕೊಂಡು ಮಾರ್ಗದಿಂದ ಅಂತ ಅರ್ಥ ಹೇಳಬೇಕು. ಜರಿತಾರಂ ಸ್ತೋತಾರಂ, ತನ್ನನ್ನು ಸ್ತೋತ್ರ ಮಾಡುವ ವ್ಯಕ್ತಿಯನ್ನ ಆ ಮಾರ್ಗದಲ್ಲಿ ಕರೆದುಕೊಂಡು ಹೋಗುವವನು ಈ ಇಂದ್ರ. ಉಗ್ರಹ ಅಂದ್ರೆ ಉದ್ಗೂರ್ಣ, ತನ್ನ ಪರಾಕ್ರಮದಿಂದ ಎದ್ದು ನಿಂತವನು. ವೀರ ಅಂದ್ರೆ ಯಜ್ಞಾದಿ ಕರ್ಮದಲ್ಲಿ ದಕ್ಷನಾದಂಥ ಯಜಮಾನನಿಗೆ. ವೀರ ಅಂದ್ರೆ ಯಜ್ಞಾದಿ ಕರ್ಮದಲ್ಲಿ ಸಮರ್ಥ. ಸುಷ್ವ ಅಂದ್ರೆ ಸುಷ್ವಿ ಅಂದ್ರೆ ಸೋಮ ಬಳ್ಳಿಯನ್ನು ಹಿಂಡಿ ರಸವನ್ನು ತೆಗೆಯುವವನು. ಅಂಥ ಯಜಮಾನನಿಗೆ ಲೋಕವನ್ನು ಕೊಡುವಂಥವನು, ಅವನಿಗೆ ಉಚಿತವಾದ ಲೋಕವನ್ನು ಕೊಡುವವನು ಅಂತ ಅರ್ಥ. ಸ್ತುವತೆ ಅಂದ್ರೆ ಸ್ತೋತ್ರವನ್ನು ಮಾಡುವ. ಕೀರಯೆ ಅಂದ್ರೂ ಸ್ತೋತ್ರ ಮಾಡುವವನು ಅಂತಾನೆ ಅರ್ಥ. ಅವನಿಗೆ ಧನವನ್ನ, ವಸು ಅಂದ್ರೆ ಧನವನ್ನು ಕೊಡುವವನು. ಇದಷ್ಟು ಅರ್ಥವನ್ನ ಸಾಯಣಾಚಾರ್ಯರು ಹೇಳ್ತಾರೆ. ಇನ್ನು ಮುಂದೆ ಈ ಮೂಲ ಮಂತ್ರಕ್ಕೆ ಭಗವಂತಾಚಾರ್ಯ ಹೇಳುವ ಅರ್ಥವನ್ನು ನೋಡೋಣ. ದುರ್ಮರ್ಷಣ ಅನ್ನುವುದು ಅವರ ದೃಷ್ಟಿಯಲ್ಲಿ 207ನೇ ನಾಮ. ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ, ಹೋರಿಂದ್ರ ಯಾಸಿ ಯದ್ವಾ ದಿವಿಪಾರಿಯೇ ಸುಷ್ವಿಮಿಂದ್ರ ವೃತ್ರಹತ್ಯೆ ವಸಿ ಶೂರಸಾತೌ ಯದ್ವಾ ದಕ್ಷಸ್ಯ ಬಿಭ್ಯುಷೋ ಅಬಿಭ್ಯತ್. ಇದು ಬೃಹತಿ ಮಂತ್ರ, ದುರ್ಮರ್ಷಣ ಅನ್ನೋ ನಾಮಕ್ಕೆ ಸಂಬಂಧಪಟ್ಟದ್ದು. ದುರ್ಮರ್ಷ ಅಂದ್ರೆ ದುರ್ಮರ, ಶತ್ರುಗಳಿಗೆ ಸಾಯಲಿಕ್ಕಾಗದಂತೆ ತನ್ನ ರಕ್ಷಣವನ್ನ, ಶತ್ರುಗಳ ಕೈಯಲ್ಲಿ ಸಿಕ್ಕು ಸಾಯದಂತೆ ತನ್ನ ಭಕ್ತರನ್ನು ಕಾಪಾಡುವವನು, ಹೀಗರ್ಥ. ಯುದ್ಧದಲ್ಲಿ ಶತ್ರುಗಳಿಂದ ರಕ್ಷಿಸ್ತಾನೆ ಅಂತ ಅರ್ಥ. ಮತ್ತೆ ದುಷ್ಟರನ್ನ ಮರ್ಷತಿ, ನಾಶಪಡಿಸ್ತಾನೆ, ಅಭಭವತಿ ಅಂತ ಕೂಡ ಅರ್ಥ ಹೇಳ್ತಾರೆ. ಇದಿಷ್ಟು ದುರ್ಮರ್ಷಣ ಅನ್ನುವ ನಾಮಕ್ಕೆ
ಭಗವಂತಾಚಾರ್ಯ ಹೇಳಿದ ಅರ್ಥ ಆಯಿತು. ಮತ್ತೆ ಮೂಲ ಋಗ್ವೇದ ಮಂತ್ರಕ್ಕೆ ಅವ್ರು ಹೇಳುವ ಅರ್ಥ ಹೀಗಿದೆ. ಇಂದ್ರ ಅಂದ್ರೆ ಹರಿ, ಅವನು ನಾವು ಹಿಂಡಿ ಇಟ್ಟಂತ ಸೋಮರಸವನ್ನು ಪಾನ ಮಾಡಲಿ, ಅದೇ ಅರ್ಥವೇ ಎಲ್ಲರೂ ಹೇಳಿದ್ದಾರೆ. ಉಗ್ರ ಅಂದ್ರೆ ಶತ್ರುಗಳಿಗೆ ಇವನು ಕ್ರೂರನಾದವನು. ಅಂಥ ಭಗವಂತ ಜರಿತಾರಂ ಸ್ತೋತಾರಂ, ತನ್ನನ್ನು ಸ್ತೋತ್ರ ಮಾಡುವ ಭಕ್ತನಿಗೆ ಊತೀಹಿ ಅಂದ್ರೆ ಎಲ್ಲ ಬಯಕೆಗಳನ್ನು ಕೂಡ ಕೊಡ್ತಾನೆ, ಬಯಕೆಗಳನ್ನು ಅವನಿಗೆ ಮುಟ್ಟಿಸ್ತಾನೆ. ಸುಷ್ವಿ ಅಂದ್ರೆ ಯಜಮಾನ, ಅವನಿಗೆ ಲೋಕ ಅಂದ್ರೆ ವೈಕುಂಠಾದಿ ಲೋಕಗಳನ್ನು ಕೊಡ್ತಾನೆ. ಮತ್ತೆ ಕೀರಿ ಅಂದ್ರೆ ತನ್ನ ಸೇವಾ ಮಾಡುವಂತಹ, ಸ್ತುವತೆ ತನ್ನನ್ನು ಭಜಿಸುವ ಭಕ್ತನಿಗೆ ವಸು ಸಂಪತ್ತನ್ನು ಕೂಡ ಕೊಡ್ತಾನೆ, ಕೊಡುವವನಾಗಲಿ. ಅಸ್ತು ಅಂತಿದೆ ಅಲ್ಲಿ, ಅಸ್ತು ಸೋಮಂ ಅಂತ. ಅದು ಅಸ್ತು ಅನ್ನೋದು ಎಲ್ಲದಕ್ಕೂ ಕೂಡ ಅನ್ವಿತ ಆಗ್ತದೆ. ಇದಿಷ್ಟನ್ನ ನಾವೀಗ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ಮೂಲ ಮಂತ್ರಗಳಿಗೆ ಅರ್ಥ ಮಾಡಿದ್ದನ್ನ ನೋಡಿದ್ದೇವೆ. ಇನ್ನು ಮುಂದೆ ಈ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳುವಂತಹ ಅರ್ಥವನ್ನ ನೋಡೋಣ. ಅಯಂ ಇಂದ್ರ ಊತಿ ಅಂದ್ರೆ, ಊತಿ ಅನ್ನೋ ಶಬ್ದವನ್ನ ಚತುರ್ಥಿ ವಿಭಕ್ತಿಯಂತವಾಗಿ ಮಾಡ್ಕೊಂಡಿದ್ದಾರೆ ರಘುನಾಥ ಸ್ವಾಮಿಗಳು. ಊತ್ಯೈ ಅಂದ್ರೆ ರಕ್ಷಣಾಯೈ ಅಂತ ಅರ್ಥ. ಊತಿ ಶಬ್ದಕ್ಕೆ ಬಯಕೆ, ಅಪೇಕ್ಷೆಗಳು ಮತ್ತೆ ರಕ್ಷಣೆ ಹೀಗೆಲ್ಲ ಅರ್ಥಗಳಿದ್ದೇವೆ. ಆದ್ರಿಂದ ರಕ್ಷಣೆಗಾಗಿ. ಜರಿತಾರಂ ಸ್ತೋತಾರಂ, ತನ್ನ ಸ್ತುತಿಸುವ ಭಕ್ತನನ್ನ, ಆ ಭಕ್ತನ ರಕ್ಷಣೆಗಾಗಿ ಅವನು ಕರ್ಕೊಂಡು ಹೋಗ್ತಾನೆ, ಅವನನ್ನ ಆಪತ್ತಿನಿಂದ ಬಿಡಿಸಿ ಕರ್ಕೊಂಡು ಹೋಗ್ತಾನೆ ಅಂತ ತಿಳ್ಕೊಳ್ಬಹುದು. ಉಗ್ರ ಅಂದ್ರೆ ಶತ್ರುಬಿಹಿ ದುರ್ಮರ್ಷಣ. ಉಗ್ರ ಅನ್ನೋ ಶಬ್ದಕ್ಕೂ ದುರ್ಮರ್ಷಣ ಅನ್ನೋ ಶಬ್ದಕ್ಕೂ ಹೀಗೆ ಸಂಬಂಧ ಇದೆ. ದುರ್ಮರ್ಷಣ ಅಂದ್ರೂ ಶತ್ರುಗಳನ್ನು ಸದೆ ಬಡಿಯುವವನು, ಉಗ್ರ ಅಂದ್ರೂ ಶತ್ರುಗಳಿಗೆ ಭಯಂಕರನಾದವನು ಅಂತಾನೆ ಅರ್ಥ. ವೀರ ಅಂದ್ರೆ ಯಜ್ಞಾದಿ ಕರ್ಮಗಳಲ್ಲಿ ದಕ್ಷನಾದವನು, ತಾನು ಮಾಡಬೇಕಾದ ಕರ್ಮಗಳಲ್ಲಿ ಸಮರ್ಥನಾದವನು ಅಂತ ಅದರ ತಾತ್ಪರ್ಯ. ಸುಶ್ವಯೇ, ಆ ಸೋಮ ಬಳ್ಳಿಯನ್ನು ಹಿಂಡಿ ಅದರ ರಸವನ್ನ ಸಿದ್ಧ ಮಾಡಿ ಇಟ್ಟಿರುವಂತಹ ಯಜಮಾನ. ಆ ಯಜಮಾನನಿಗೆ ಲೋಕ ಅಂದ್ರೆ ಸ್ಥಾನ, ಅವನಿಗೆ ಕೊಡಬೇಕಾದಂತಹ ಒಂದು ಸ್ಥಾನ, ಆ ಸ್ಥಾನವನ್ನ ಕೊಡುವವನು ಅಂತ ಅದರ ತಾತ್ಪರ್ಯ. ಮತ್ತೆ ಕೀರೆಯೇ, ಕೀರಿ ಅಂದ್ರೆ ಕರ್ಮವನ್ನು ಮಾಡುವಂತಹ, ತನ್ನ ಪಾಲಿನ ಕರ್ಮವನ್ನು ಮಾಡುವಂತಹ ಜನ ಸಾಧಕನಿಗೂ ಕೂಡ ಇವರು ಸಂಪತ್ತನ್ನು ಕೊಡ್ತಾರೆ. ಅಲ್ಲಿ ಸ್ತುವತೆ ಅನ್ನುವ ಶಬ್ದ ಬಿಟ್ಟು ಹೋಗಿದೆ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ. ಸ್ತೋತ್ರ ಮಾಡುವ ವ್ಯಕ್ತಿ ಅಂತ ಅರ್ಥ ಅದಕ್ಕಾಗ್ತದೆ. ಆದ್ರೆ ಪ್ರಾಯ ಏನೋ ಮುದ್ರಣ ದೋಷದಿಂದಲೋ ಮತ್ಯಾವುದು ದೋಷದಿಂದಲೋ ಸ್ತುವತೆ ಅನ್ನೋ ಶಬ್ದಕ್ಕೆ ಅವರು ವ್ಯಾಖ್ಯಾನ ಮಾಡಿರ್ತಾರೆ. ಆದ್ರೆ ಅದು ಯಾವುದೋ ಕಾರಣದಿಂದ ಅದು ಬಿಟ್ಟು ಹೋಗಿದೆ. ಸ್ತೋತ್ರ ಮಾಡುವ ಅಂತ ಅರ್ಥ ಇಟ್ಕೊಳ್ಬೇಕಷ್ಟೆ. ಉಗ್ರ ಅನ್ನೋ ಶಬ್ದಕ್ಕೂ ದುರ್ಮರ್ಷಣ ಅನ್ನೋ ಶಬ್ದಕ್ಕೂ ಇರುವಂತಹ ಸಂಬಂಧ ಸ್ಪಷ್ಟನೇ ಇದೆ. ಉಗ್ರ ಅಂದ್ರೆ ಶತ್ರುಗಳಿಗೆ ಉಗ್ರ, ಕ್ರೂರ ಅಂತ ಅರ್ಥ. ದುರ್ಮರ್ಷಣ ಅಂದ್ರೂ ಶತ್ರುಗಳನ್ನ ಸದೆ ಬಡಿಯುವ ಅಂತಾನೆ ಅರ್ಥ. ಇದಿಷ್ಟು ಇದು ರಘುನಾಥ ಸ್ವಾಮಿಗಳು ನಮಗೆ ತಿಳಿಸಿಕೊಡುವಂತಹ ಅರ್ಥ. ಈಗ ಇದೇ ಮಂತ್ರಕ್ಕೆ ನಾನು ಮಾಡ್ಕೊಂಡಿರುವ ಅರ್ಥವನ್ನು ನೋಡೋಣ. ಉಗ್ರ ಅಂದ್ರೆ ದುರ್ಮರ್ಷಣ ಅಂತಾನೆ ಅರ್ಥ. ರಘುನಾಥ ಸ್ವಾಮಿಗಳು ಹೇಳಿದ್ದನ್ನು ಈಗಾಗಲೇ ನೋಡಿದ್ದೀವಿ. ಅಂಥ ಹರಿ ಭಗವಂತ ಜರಿತಾರಂ, ತನ್ನನ್ನು ಸ್ತೋತ್ರ ಮಾಡುವಂಥ, ಸೋಮಂ ಅಂದ್ರೆ ಭಕ್ತಿಪೂರ್ಣಂ ಮನಃ. ಇಲ್ಲಿ ಸೋಮ ಅನ್ನೋದಕ್ಕೆ ಭಕ್ತಿಪೂರ್ಣವಾದ ಮನಸ್ಸು ಅಂತ ಅರ್ಥ. ಅದನ್ನ ನಾವು ಹಿಂದೆ ನೋಡಿದ್ದೀವಿ ಅನೇಕ ಕಡೆ. ಅದು ಆಚಾರ್ಯರ ಋಗ್ಭಾಷ್ಯದಲ್ಲೇ ಆ ಮಾತು ಬಂದಿದೆ. ಹಾಗಾಗಿ ಭಕ್ತಿಪೂರ್ಣವಾದ ಮನಸ್ಸೇ ಸ್ತೋತ್ರ ಮಾಡೋದು. ತನ್ನನ್ನು ಸ್ತುತಿಸುವಂತಹ ಭಕ್ತಿಪೂರ್ಣವಾದ ಮನಸ್ಸೇನಿದೆ, ಆ ಮನಸ್ಸಿಗೆ ಊತಿ ಅಂದ್ರೆ ಕಾಮನೆಗಳನ್ನು ಅರ್ಥವನ್ನು ಭಗವಂತಾಚಾರ್ಯ ಹೇಳಿದ್ದಾರೆ. ಆ ಬಯಕೆಗಳನ್ನ ಮುಟ್ಟಿಸುವವನು, ಮನಸ್ಸಿನ ಬಯಕೆಗಳನ್ನ ಅದಕ್ಕೆ ಮುಟ್ಟಿಸುವವನು ಅಂತ ಅದರ ತಾತ್ಪರ್ಯ. ಮತ್ತೆ ಸುಶ್ವಯೇ, ಭಕ್ತಿಪೂರ್ಣವಾದ ಮನಸ್ಸು ಉಳ್ಳಂತಹ ವೀರ ಅಂದ್ರೆ ಯಜಮಾನ ಏನಿದ್ದಾನೆ, ಅವನಿಗೆ ಲೋಕ ಅಂದ್ರೆ ಮುಕ್ತ ಲೋಕ. ಅವನವನಿಗೆ ಯಾವ ಲೋಕವನ್ನು ಕೊಡಬೇಕೋ ಆ ಲೋಕ.
ಅವನು ಇದೇ ಲೋಕದಲ್ಲಿ ಇರುವವನಾಗಿದ್ರೆ ಅವನಿಗೆ ಇದೇ ಲೋಕ ಅಷ್ಟೆ. ಆ ಲೋಕವನ್ನ ಕೊಡುವಂಥವನು. ಮತ್ತು ಕೀರೆಯೇ ತನ್ನ ಸೇವಾ ಮಾಡುವಂಥವನು, ತನ್ನ ಕರ್ತವ್ಯದಲ್ಲಿ ತೊಡಗಿದಂಥವನು. ಸ್ತುವತೆ ಅಂತಂದ್ರೆ ಭಕ್ತರು, ಭಜಕನಾದಂಥ ಸಾಧಕ, ಅವನಿಗೆ ವಸು ಸಂಪತ್ತನ್ನು ದಾತ ಕೊಡುವವನಾಗಲಿ ಅಂತ ಹೀಗದರ ಅರ್ಥ. ಇಲ್ಲಿ ದುರ್ಮರ್ಷ ಎಂಬ ನಾಮಕ್ಕೂ ಮತ್ತು ಉಗ್ರ ಎಂಬ ಈ ಬೃಹತಿ ಮಂತ್ರಕ್ಕೂ ಏನು ಸಂಬಂಧ ಅಂತ ಅನ್ನೋದನ್ನ ನಾವೀಗ ನೋಡ್ಬೇಕಾಗಿದೆ. ದುರ್ಮರ್ಷಣ ಅನ್ನೋ ಶಬ್ದಕ್ಕೆ ಭಗವಂತಾಚಾರ್ಯ ಬನಂಜ ಗೋವಿಂದಾಚಾರ್ಯರು ಹೀಗೊಂದು ಅರ್ಥ ಹೇಳಿದ್ದಾರೆ. ದುರ್ಮರ್ಷರಾದಂತಹ ದೈತ್ಯರನ್ನ ಸದೆ ಬಡಿಯುವವನು ಅಂತ. ದೈತ್ಯರು ದುರ್ಮರ್ಷರಾಗುವುದು ಅಂದ್ರೆ ಏನರ್ಥ, ಅದನ್ನ ಇಲ್ಲೊಂದು ಬಾರಿ ಈಗ ನಾವು ನೋಡ್ಬೇಕು. ದುರ್ಮರ್ಷರು ಅಂದ್ರೆ ದುರ್ ಅಂದ್ರೆ ಕಷ್ಟದಿಂದ, ಬಹಳ ಪ್ರಯತ್ನದಿಂದ, ಅಥವಾ ಸಾಧ್ಯವೇ ಇಲ್ಲ ಅಂತ ಅರ್ಥ. ಮರ್ಷಣೀಯರು, ಯಾರನ್ನ ಎದುರಿಸುವುದು ಸಹಿಸುವುದು ಸಾಧ್ಯವೇ ಇಲ್ವೋ ಅಂಥವರು ಅಂತ ಅದರ ತಾತ್ಪರ್ಯ. ಈಗ ದುರ್ಮರ್ಷರು ಅಂದ್ರೆ ಯಾರಿಗೂ ಮಣಿಯದ, ಯಾರಿಗೂ ಎದುರಿಸಲಿಕ್ಕೆ ಅಸಾಧ್ಯರಾದಂಥ ದುಷ್ಟ ಶಕ್ತಿಗಳು ಅಂತ ತಿಳ್ಕೋಬೇಕು. ದುರ್ ಅಂತ ಉಪಸರ್ಗ, ಅದಕ್ಕೆ ಮೃಷ ತಿತಿಕ್ಷಾಯಾಮ್ ಅಂತ ಧಾತು, ದಿವಾದಿಗಣದ ಧಾತು. ಅದಕ್ಕೆ ಕರ್ಮಾರ್ಥದಲ್ಲಿ ಸಹನೀಯ, ಮರ್ಷಣೀಯ ಅಂದ್ರೆ ಸಹನೀಯ, ಆ ಅರ್ಥದಲ್ಲಿ ಖಲ್ ಪ್ರತ್ಯಯ ಬಂದಿದೆ ಅಂತ ಕೋಶಗಳಲ್ಲಿ ಹೇಳ್ತಾರೆ. ಹೀಗೆ ಆ ದುರ್ಮರ್ಷ ಅನ್ನೋ ಶಬ್ದ ನಿಷ್ಪನ್ನ ಆಗಿದೆ. ಅಂಥ ದುರ್ಮರ್ಷರಾದ ರಾಕ್ಷಸರನ್ನು ನಮಯತಿ, ನಮು ಪ್ರಹ್ವತ್ವೇ ಶಬ್ದೇಚ, ಅವರನ್ನು ಭಾಗಿಸ್ತಾನೆ, ತನ್ನ ಪರಾಕ್ರಮದಿಂದ ಅವರನ್ನು ಬಗ್ಗಿಸ್ತಾನೆ, ಮಣಿಸ್ತಾನೆ ಅನ್ನೋ ಕಾರಣಕ್ಕಾಗಿ ಭಗವಂತನನ್ನ ದುರ್ಮರ್ಷಣ ಅಂತ ಹೇಳೋದು. ದುರ್ಮರ್ಷ ಅನ್ನೋದು ದೈತ್ಯರನ್ನು ಹೇಳ್ತದೆ, ನ ಅನ್ನೋದು ನಮಯತಿ ಬಗ್ಗಿಸ್ತಾನೆ ಅನ್ನೋ ಅರ್ಥವನ್ನು ಹೇಳ್ತದೆ. ಇದು ಬನಂಜ ಗೋವಿಂದಾಚಾರ್ಯ ಹೇಳಿದ್ದಾರೆ, ಅದನ್ನೇ ನಾನು ಇಲ್ಲಿ ಇಟ್ಕೊಂಡಿದ್ದೇನೆ. ನಮು ಪ್ರಹ್ವತ್ವೇ ಶಬ್ದೇಚ ಧಾತುವಿನಿಂದ ದುರ್ಮರ್ಷ ನಮಯತಿ ಅಂತ ಆಗ್ತದೆ. ಅದು ಮುಂದೆ ಮತ್ತೆ ನಕಾರವಾಗಿ ಪರಿಣಮಿಸಿ ದುರ್ಮರ್ಷಣ ಅಂತ ಆಗ್ತದೆ. ಉಗ್ರ ಅಂತ ಶಬ್ದ ಇದೆ ಬೃಹತಿ ಮಂತ್ರದಲ್ಲಿ. ಆ ಉಗ್ರ ಅನ್ನೋ ಶಬ್ದ ಈ ಮುಂದೆ ಇದೇ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲೇ 429ನೇ ನಾಮವಾಗಿ ಬರೋದಿದೆ. ಹಾಗಾದ್ರೆ ಅಲ್ಲಿ ಅದಕ್ಕೆ ಏನರ್ಥ, ಅದನ್ನೊಂದು ಬಾರಿ ಈಗ ನೋಡಿದ್ರೆ ಅದಕ್ಕೂ ಇದಕ್ಕೂ ಇರುವ ಅರ್ಥ ಗೊತ್ತಾಗ್ತದೆ. ಆ ಉಗ್ರ ಅನ್ನೋ ಶಬ್ದಕ್ಕೆ ಬನಂಜ ಗೋವಿಂದಾಚಾರ್ಯ ಅಲ್ಲಿ ಉಚ್ಚಾನ್, ಅತ್ಯುಚ್ಚರಾದಂಥವರು ದೈತ್ಯರು ಮತ್ತೆ ಯಾರೇ ಶಕ್ತಿಗಳು ಅವರೆಲ್ಲರನ್ನೂ ಕೂಡ ಗ್ರಸತಿ, ನುಂಗಿ ಹಾಕ್ತಾನೆ. ಪ್ರಳಯ ಕಾಲದಲ್ಲಿ ಅವನು ಬ್ರಹ್ಮಾದಿ ದೇವತೆಗಳನ್ನು ನುಂಗುತ್ತಾನೆ, ಮತ್ತೆ ದೈತ್ಯರನ್ನು ಕೂಡ ನುಂಗುತ್ತಾನೆ ಅಂತ ಇಲ್ಲಿ ನಮಗೆ ಕಾಣುವಂಥ ಅರ್ಥ, ನಾವು ಇಟ್ಕೊಳ್ಬೇಕಾದಂಥ ಅರ್ಥ. ಬನಂಜ ಗೋವಿಂದಾಚಾರ್ಯ ಅರ್ಥ ಮಾಡಿದ್ದಾರೆ. 429ನೇ ನಾಮ ಅದು. ಇಲ್ಲಿ ದುರ್ಮರ್ಷಣ ಅನ್ನೋ ಶಬ್ದಕ್ಕೂ ಹಾಗೆ ಅರ್ಥ ಇದೆ. ಅದಂತ ದುರ್ಮರ್ಷಣ ಅಂದ್ರೂ ಬೇರೆ ಯಾರಿಗೂ ಮಣಿಯದ ಉಚ್ಚರಾದ ದೈತ್ಯರನ್ನ ಮಣಿಸುವವನು ಅಂತ ತಾತ್ಪರ್ಯ ಸಿಗ್ತದೆ. ಹೀಗೆ ದುರ್ಮರ್ಷಣ ಅನ್ನುವ ವಿಷ್ಣು ಸಹಸ್ರನಾಮ ಸ್ತೋತ್ರದ ನಾಮ ಮತ್ತು ಉಗ್ರ ಅನ್ನುವಂಥ ಹೆಸರು ಬೃಹತಿ ಮಂತ್ರದಲ್ಲಿದ್ದದ್ದು, ಅವೆರಡಕ್ಕೂ ಸಂಬಂಧ ಇದೆ. ಇದು ಅವೆರಡಕ್ಕೂ ನಮಗೆ ಕಾಣಿಸುವಂಥ ಒಂದು ಸಂಬಂಧ. ರಘುನಾಥ ಸ್ವಾಮಿಗಳು ಕೂಡ ಉಗ್ರ ಅಂತ ದುರ್ಮರ್ಷಣ ಅನ್ನೋದನ್ನ ಅರ್ಥ ಬರದೇ ಇದ್ದಾರೆ. ಆದ್ರೆ ಅದನ್ನ ವ್ಯಾಕರಣದ ರೀತಿಯಿಂದ ನಾನು ಈ ತರ ಅನುಸಂಧಾನ ಮಾಡ್ಕೊಂಡಿದ್ದೇನೆ, ಅದನ್ನ ತಮ್ಮ ಎದುರಿಗೆ ಇಟ್ಟಿದ್ದೇನೆ ಅಷ್ಟೇ. ಭಗವಂತಾಚಾರ್ಯರು, ರಘುನಾಥ ಸ್ವಾಮಿಗಳು, ಬನಂಜ ಗೋವಿಂದಾಚಾರ್ಯರು ಮೊದಲಾದವರು ಹೇಳಿದ್ದನ್ನ ವ್ಯಾಕರಣದ ದೃಷ್ಟಿಯಿಂದ ಹಿಗ್ಗಿಸಿ ಅದನ್ನ ಮನಸ್ಸಿಗೆ ಸಮಾಧಾನ ಆಗುವಂತೆ ಮಾಡಿಕೊಂಡು ಅರ್ಥ ಹೇಳುವಂತ ಪ್ರಯತ್ನ ಮಾಡಿದ್ದೇನೆ ಅಷ್ಟೆ. ಯಾಕಂದ್ರೆ ಭಗವಂತಾಚಾರ್ಯರು ಕೂಡ ದುಷ್ಟಾನ್ ಮರ್ಷತಿ ಅಂದ್ರೆ ಅಭಿಭವತಿ, ದುಷ್ಟರನ್ನ ಸೋಲಿಸ್ತಾನೆ ಅನ್ನೋ ಅರ್ಥವನ್ನ ಹೇಳಿದ್ದಾರೆ. ಅದಲ್ಲಿ ಬೃಷ್ಯತಿ, ಬೃಷತಿತಿಕ್ಷಾಯ ಮತ್ತು ದಿವಾದಿಗಣದ ಧಾತು ಏನಿದೆ ಅದು ಬೃಷ್ಯತಿ ಅಂತ ಆಗ್ತದೆ. ಇವರು ಮರ್ಷತಿ ಅಂತ ಪ್ರಯೋಗ ಮಾಡಿದ್ದಾರೆ. ಮರ್ಷತಿ ಅಂತ ಪ್ರಯೋಗ ಮಾಡಿರುವುದನ್ನು ನೋಡಿದ್ರೆ ಇದು ಆ ಮೃಷತಿತಿಕ್ಷಾಯಾಮ್ ಅಂತ ಧಾತು ಅಲ್ಲ, ಇದು ಬೇರೆ ಯಾವುದೋ ಧಾತು ಇದ್ದಿರಬೇಕು ಅವರ ದೃಷ್ಟಿಯಲ್ಲಿ.
ಮರ್ಷತಿ ಅಂತ ಆಗುವುದು, ಈಗ ನಾವು ವ್ಯಾಕರಣದ ಅಂಶಗಳನ್ನ ಗಮನಿಸಿದ್ರೆ ವೃಷ ಸೇಚನೆ ಅಂತ ಒಂದು ಧಾತು ಇದೆ. ವೃಷ ಸೇಚನೆ ಅಂತ ಧಾತು ಇದ್ದ ಹಾಗೆ ಅದರಂತೆ ಈ ಮರ್ಷತಿ ಅಂತ ಆಗ್ತದೆ. ಸೇಚತಿ ಅಂದ್ರೆ ಸಿಂಪಡಿಸ್ತಾನೆ. ಸಿಂಪಡಿಸುವುದು ಏನಂದ್ರೆ ತನ್ನ ಪರಾಕ್ರಮವನ್ನು ಶತ್ರುಗಳ ಮೇಲೆ ಸಿಂಪಡಿಸುವುದು ಅಂತ ಅರ್ಥ ಇಟ್ಕೋಬಹುದು. ಅದನ್ನು ದುಷ್ಟಾನ್ ಮರ್ಷತಿ ಇತಿ ದುರ್ಮರ್ಷಣ. ಹೀಗೆ ದುರ್ಮರ್ಷಣ ಅನ್ನೋದಕ್ಕೆ ಶತ್ರುಗಳನ್ನು ಮಣಿಸುವವನು ಅಂತ ಅರ್ಥ. ದುರ್ಮರ್ಷ ಪ್ಲಸ್ ನ ಮಾಡಬಹುದು ಅಥವಾ ದುರ್ಮರ್ಷಣ ಅಂತ ಒಂದೇ ಶಬ್ದವನ್ನಾಗಿ ಮಾಡಬಹುದು. ಹೀಗೆ ರಘುನಾಥ ಸ್ವಾಮಿಗಳು, ಭಗವಂತಾಚಾರ್ಯರು, ಗೋವಿಂದಾಚಾರ್ಯರು ಮೊದಲಾದವರು ಹೇಳಿದ್ದನ್ನು ಇಟ್ಕೊಂಡು ಈ ಬೃಹತಿ ಮಂತ್ರಕ್ಕೂ ಮತ್ತು ದುರ್ಮರ್ಷಣ ಅನ್ನುವ ಈ ವಿಷ್ಣು ಸಹಸ್ರನಾಮದ ನಾಮಕ್ಕೂ ಸಂಬಂಧವನ್ನ ಅನುಸಂಧಾನ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇನೆ. ಅದನ್ನೇ ಈಗ ನಿಮ್ಮ ಎದುರಿಗೆ ಇಟ್ಟಿದ್ದೇನೆ. ಅದರ ಭಾವಾರ್ಥ ಏನಾಯಿತು ಒಟ್ಟಾರೆ ಅಂದ್ರೆ, ಇತರರಿಗೆ ಮಣಿಯದ ಶತ್ರುಗಳನ್ನೂ ಮಣಿಸುವ ಭಗವಂತ ತನ್ನನ್ನು ಸ್ತುತಿಸುವ ಭಕ್ತಿ ತುಂಬಿದ ಮನದ ಕಾಮನೆಗಳನ್ನು ಈಡೇರಿಸ್ತಾನೆ. ಅಂತಹ ಮನಸ್ಸುಳ್ಳಂತಹ ಜೀವನ ಯಜ್ಞದ ಯಜಮಾನರು ಏನಿದ್ದಾರೆ ಭಕ್ತರು, ಅವರಿಗೆ ಮುಕ್ತ ಲೋಕವನ್ನೂ ಕಲ್ಪಿಸ್ತಾನೆ. ತನ್ನ ಕರ್ತವ್ಯದಲ್ಲಿ ತೊಡಗಿದ ಭಜಕನಿಗೆ, ತನ್ನನ್ನು ಸೇವಿಸುವವನಿಗೆ ಸಂಪತ್ತನ್ನೂ ಕೊಡ್ತಾನೆ ಅಂತಿಷ್ಟು ಅದರ ಒಟ್ಟಾರೆ ಅರ್ಥ, ಒಟ್ಟಾರೆ ಅದರ ಭಾವಾರ್ಥ. ಈಗ ಮುಂದೆ ಆ ದುರ್ಮರ್ಷಣ ಅನ್ನುವ ನಾಮಕ್ಕೆ ಶತ್ರುಗಳಿಗೆ ಇವನು ಮಣಿಯೋದಿಲ್ಲ ಅಂತ ಅರ್ಥ ಬಂತು. ಶತ್ರುಗಳಿಗೆ ಮಣಿಯೋದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಉಲ್ಲೇಖಗಳನ್ನ ಸಗ್ರಿ ರಾಘವೇಂದ್ರಾಚಾರ್ಯರು, ನಮ್ಮ ಗುರುಗಳು ಏನು ತಮ್ಮ ಪುಸ್ತಕದಲ್ಲಿ ಕೊಟ್ಟಿರ್ತಾರೆ. ಅದನ್ನು ಮೊದಲಿಂದ ನಾನು ನೋಡ್ತಾ ಬಂದಿದ್ದೇನೆ. ಅದನ್ನೊಂದು ಬಾರಿ ನೋಡೋಣ ಅಷ್ಟೆ. ಕೇನಾಪಿ ಮರ್ಷಯಿತು ಸೋಢುಂ ಅಶಕ್ಯ, ಅರ್ಥ ಎಲ್ಲ ಸಮಾನವಾಗಿದೆ. ಏಕತೋವಾ ಜಗತ್ಕೃತ್ಸ್ನಂ ಏಕತೋವಾ ಜನಾರ್ದನ ಸಾರತೋ ಜಗತಃ ಕೃತ್ಸ್ನಾತ್ ಅತಿರಿಕ್ತೋ ಜನಾರ್ದನ. ಇದು ಒಂದು ಶ್ಲೋಕ, ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರುವಂತಹ ಒಂದು ಶ್ಲೋಕ. ಸಮಸ್ತ ಜಗತ್ತು ಒಂದು ಕಡೆ ಇದೆ, ಒಂದು ತಕ್ಕಡಿಯಲ್ಲಿ. ಇನ್ನೊಂದು ಕಡೆ ಭಗವಂತ ಇದ್ದಾನೆ. ಆ ಭಗವಂತ ಇಡೀ ಜಗತ್ತಿಗೆ ಮೀರಿದಂಥ ಶಕ್ತಿ ಉಳ್ಳವನಾಗಿದ್ದಾನೆ ಅಂತ ಅದರ ಅರ್ಥ ಆಗ್ತದೆ. ಭಸ್ಮ ಕುರ್ಯಾದಿದಂ ಜಗದಿದಂ ಮನಸೈವ ಜನಾರ್ದನ ನತು ಕೃತ್ಸ್ನಂ ಜಗಚ್ಛಕ್ತಂ ಭಸ್ಮಕರ್ತಂ ಜನಾರ್ದನಾಥ್ ಅಂತ. ಇದು ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರೋ ಮಾತು. ಕೃಷ್ಣ ಪಾಂಡವರ ಪರವಾಗಿ ಏನು ಸಂಧಾನಕ್ಕಾಗಿ ಬರ್ತಿರ್ತಾನಲ್ಲ, ಅವನು ಕುರಿತಾಗಿ ಸಂಜಯ ಮತ್ತೆ ವಿದುರ ಮೊದಲಾದವರು ಧೃತರಾಷ್ಟ್ರನಿಗೆ ಎಚ್ಚರಿಕೆ ಕೊಡುವಂತ ಮಾತುಗಳು. ತನ್ನ ಮನಸ್ಸಿನ ಶಕ್ತಿಯಿಂದಲೇ ಜನಾರ್ದನ ಈ ಜಗತ್ತನ್ನೆಲ್ಲ ಭಸ್ಮ ಮಾಡಿಬಿಡಬಲ್ಲ. ಆದರೆ ಜಗತ್ತು ಮಾತ್ರ ಪರಮಾತ್ಮನನ್ನ ಅಳುಗಾಡಿಸಲು ಆರದು. ಉದ್ಯೋಗ ಪರ್ವದಲ್ಲೇ ಕೃಷ್ಣನೇ ಹೇಳ್ತಾನೆ ಮುಂದೊಂದು ಮಾತು, ನಚಾಪಿ ಮಮ ಪರ್ಯಾಪ್ತಾ ಸಹಿತ ಸರ್ವ ಪಾರ್ಥಿವಾ ಕ್ರುದ್ಧಸ್ಯ ಸಂಯುಗೇ ಸ್ಥಾತುಂ ಸಿಂಹಸ್ಯೇವ ಇತರೇ ಮೃಗಾಹ. ಎಲ್ಲಾ ರಾಜರು ಒಟ್ಟಾಗಿ ನಿಂತರೂ ನನಗೆ ಇವರು ಯಾರೂ ಕೂಡ ಸಮಾನರಲ್ಲ. ಸಿಂಹಕ್ಕೆ ಇತರ ಪ್ರಾಣಿಗಳು ಹೇಗೆ ಸಮಾನ ಅಲ್ಲವೋ ಹಾಗೆ. ದೇವೈರ್ ಮನುಷ್ಯೈರ್ ಗಂಧರ್ವೈಹಿ ಅಸುರೈರ್ ಉಟಗೈಶ್ಚಯ ನಸೋಢುಂ ಸಮರೇ ಶಕ್ಯ ತಮ್ ನಬುದ್ಧಸಿ ಕೇಶವಂ ಅಂತ ಉದ್ಯೋಗ ಪರ್ವದಲ್ಲಿ ಮತ್ತೊಂದು ಬರುವಂತ ಮತ್ತೊಂದು ಮಾತು. ದೇವತೆಗಳು, ಮನುಷ್ಯರು, ಗಂಧರ್ವರು, ಅಸುರರು, ಸರ್ಪಗಳು ಇವರ್ಯಾರು ಕೂಡ ಈ ಭಗವಂತನನ್ನು ಎದುರಿಸಲಾರರು. ತನ್ನ ಭಕ್ತರ ಶತ್ರುಗಳನ್ನ ದಮನಿಸುವವನಷ್ಟೇ ಅಲ್ಲ, ಭಕ್ತರಿಗೆ ಜೀವನದ ಕಷ್ಟವನ್ನ ಸಹಿಸಿಕೊಳ್ಳಿಕ್ಕೆ ಶಕ್ತಿ ಕೊಡುವವನು ಅಂತ ಇನ್ನೊಂದು ಅರ್ಥವನ್ನು ಅವರು ಬೇರೆ ಬೇರೆ ಕಡೆ ಬಂದದನ್ನು ಸಂಗ್ರಹ ಮಾಡಿದ್ದಾರೆ. ದುಹು ದುಃಖಂ ದೃಶ್ಯತೆ ದುಃಖಸ್ಯ ಮರ್ಷಣಂ ಸಹನಂ ಯಸ್ಮಾತ್ ಸಹ ದುರ್ಮರ್ಷಣ. ಯಾವ ಭಗವಂತನ ನಾಮಸ್ಮರಣೆಯಿಂದ, ಯಾವನ ಅನುಗ್ರಹದಿಂದ ನಾವು ನಮ್ಮ ದುಃಖವನ್ನ ಸಹಿಸಿಕೊಳ್ಳಬಲ್ಲೆವೋ ಆ ಭಗವಂತ ದುರ್ಮರ್ಷಣ. ಈ ದೇಹ, ಈ ಮನೆ, ಮಠ ಇದೆಲ್ಲವೂ ಕೂಡ ನನ್ನದು ಅನ್ನುವಂತಹ ಅಭಿಮಾನ ನಮಗಿದೆ. ಈ ಅಭಿಮಾನವೇ ನಮ್ಮೆಲ್ಲ ದುಃಖಗಳಿಗೂ ಕಾರಣ. ಈ ಅಭಿಮಾನವನ್ನು, ದುಃಖವನ್ನು, ಸುಖವನ್ನು ಎಲ್ಲವನ್ನೂ ಬಿಡ್ತಾನೆ ಜ್ಞಾನಿ.
ಭಗವಂತನ ಅನುಗ್ರಹದಿಂದ ಅಂತ ಅದ್ರ ತಾತ್ಪರ್ಯ. ದುರ್ಮರ್ಷಣ ಅನ್ನೋ ಶಬ್ದಕ್ಕೆ ಲಕ್ಷಾಲಂಕಾರ ವ್ಯಾಖ್ಯಾನ ಮಾಡಿಲ್ಲ. ಶಾಂಕರ ಭಾಷ್ಯದಲ್ಲಿ ದಾನವರು ಮೊದಲಾದವರಿಂದ ಸಹಿಸಿಕೊಳ್ಳಲಿಕ್ಕೆ ಅಸಾಧ್ಯವಾದ ವ್ಯಕ್ತಿತ್ವವುಳ್ಳವನು ಅಂತ ಅರ್ಥ ಹೇಳಿದ್ದಾರೆ. ಪರಾಶರ ಭಟ್ಟರು ರಥಾಂಗ ಶಂಖ ಧಾತಾರಂ ಬ್ರಹ್ಮಮೂರ್ತಿಂ ಸುಭೀಷಣಂ ಅಂತ ಒಂದು ಧ್ಯಾನ ಮಂತ್ರ ಹೇಳ್ತಾರೆ ಅದಕ್ಕೆ, ದುರ್ಮರ್ಷಣ ಅನ್ನುವ ನಾಮಕ್ಕೆ. ಪರಾಶರ ಭಟ್ಟರು ತಿಳಿಸುವಂತೆ ವಿಷ್ಣು ಸಹಸ್ರನಾಮ ಸ್ತೋತ್ರದ ಪ್ರತಿಯೊಂದು ಮಂತ್ರವೂ ಕೂಡ ಒಂದೊಂದು ಮಂತ್ರ, ಪ್ರತಿಯೊಂದು ನಾಮವೂ ಒಂದೊಂದು ಮಂತ್ರ. ಗಾಯತ್ರಿ ಮೊದಲಾದ ಮಂತ್ರಗಳನ್ನ ಜಪ ಮಾಡುವಾಗ ಹೇಗೆ ಧ್ಯಾನ ಶ್ಲೋಕಗಳನ್ನು ಹೇಳಿ ಆಮೇಲೆ ಮಂತ್ರವನ್ನು ಜಪಿಸ್ತೀವಲ್ಲ, ಹಾಗೆ ಪ್ರತಿಯೊಂದು ಶ್ಲೋಕಕ್ಕೂ ಒಂದೊಂದು ಧ್ಯಾನ ಶ್ಲೋಕವನ್ನು ಅವ್ರು ಹೇಳ್ತಾರೆ. ಯಾವ್ದಾದ್ರು ಪುರಾಣದಿಂದ ಅವ್ರು ಸಂಗ್ರಹಿಸಿದ್ದಿರಬಹುದು ಅಥವಾ ಅವರೇ ರಚನೆ ಮಾಡಿದಂಥ ಧ್ಯಾನ ಶ್ಲೋಕಗಳು ಇರಬಹುದು. ಶಂಖ ಚಕ್ರಗಳನ್ನು ಧರಿಸಿದ್ದಾನೆ, ಅತ್ಯಂತ ಭಯಂಕರನಾದವನು ಅಂತ ಅದರ ಅರ್ಥ, ಆ ಧ್ಯಾನ ಮಂತ್ರದ ಅರ್ಥ. ದುಷ್ಕರಂ ಮರ್ಷಣಂ ಯಸ್ಯ ಪರೈಹಿ ದುರ್ಮರ್ಷಣ ಸ್ಮೃತಃ, ಯಾರ ವ್ಯಕ್ತಿತ್ವವನ್ನು ಸಹಿಸಿಕೊಳ್ಳುವುದೇ ಶತ್ರುಗಳಿಗೆ ಅಸಾಧ್ಯವೋ ಅವರು ದುರ್ಮರ್ಷಣ ಅಂತ ಪರಾಶರ ಭಟ್ಟರ ತಾತ್ಪರ್ಯ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನಕ್ಕನುಸಾರವಾಗಿ ಮರ್ಷಯಿತು ಅಶಕ್ಯತ್ವ ದುರ್ಮರ್ಷಣ, ಅದೇ ಅರ್ಥವೇ. ಯಾರೂ ಕೂಡ ಈತನನ್ನು ಸಹಿಸುವುದು ಕಷ್ಟ, ಈತನ ಶಕ್ತಿಯನ್ನು ಸಹಿಸುವುದು ಕಷ್ಟ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ ನಾಮ ಮತ್ತು ಬೃಹತಿ ಮಂತ್ರ ಇವುಗಳ ಶ್ರವಣ ಸಮಾಪ್ತ ಆಗ್ತದೆ. ಈ ಭಗವಂತ ನಮಗೆ ಎಲ್ಲವನ್ನೂ ಕೊಡ್ತಾನೆ ಅನ್ನೋದನ್ನ ಈ ಬೃಹತಿ ಮಂತ್ರ ಹೇಳ್ತದೆ. ಇತರರಿಗೆ ಮಣಿಯದಂಥ ನಮ್ಮ ಅಂತಃಶತ್ರು ಬಾಹ್ಯ ಶತ್ರುಗಳನ್ನ ಈ ಭಗವಂತ ಮಣಿಸ್ತಾನೆ. ಸ್ತುತಿಸುವ ಭಕ್ತರಿಗೆ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸ್ತಾನೆ. ಅವರಿಗೆ ಈ ಲೋಕದಲ್ಲೂ ಪರಲೋಕದಲ್ಲೂ ಉತ್ತಮ ಸ್ಥಿತಿಯನ್ನು ಕಲ್ಪಿಸ್ತಾನೆ. ಮತ್ತೆ ತನ್ನ ಕರ್ತವ್ಯದಲ್ಲಿ ತೊಡಗಿದಂತಹ ಭಕ್ತನಿಗೆ ಇಹಲೋಕದ ಧನವನ್ನು, ಪರಲೋಕದ ಜ್ಞಾನ ಧನವನ್ನು, ಮೋಕ್ಷ ಧನವನ್ನು ಕೂಡ ಮೋಕ್ಷಾಖ್ಯ ವಿತ್ತಾಯ ಅಂತ ಈಶಾವಾಸ್ಯ ಉಪನಿಷತ್ನಲ್ಲಿ ಏನು ಹೇಳ್ತಾರೆ, ಅಂತ ಸಂಪತ್ತನ್ನು ಕೂಡ ಕೊಡ್ತಾನೆ. ಮತ್ತೊಂದು ಅದ್ಭುತವಾದ ವ್ಯಾಖ್ಯಾನ ನಾವು ಈಗಾಗಲೇ ನೋಡಿದ್ದೀವಿ, ದುರ್ಮರ್ಷಣ ಅಂತ. ಸಂಸಾರದ ದುಃಖಗಳನ್ನ ಸಹಿಸಿಕೊಳ್ಳುವಂಥ ಶಕ್ತಿ ನಮಗೆ ಬರಬೇಕಾಗಿದೆ. ಆ ಶಕ್ತಿಯನ್ನು ಕೂಡ ಭಗವಂತನ ನಾಮಸ್ಮರಣೆನೇ ನಮಗೆ ಕೊಡ್ತದೆ. ಅದಕ್ಕಾಗಿ ಆ ಭಗವಂತನನ್ನ ದುರ್ಮರ್ಷಣ ಅಂತ ಇಲ್ಲಿ ಸ್ತುತಿಸಿದ್ದಾರೆ. ಹೀಗೆ ಇಹಲೋಕದ ಅಗತ್ಯಗಳು, ಪರಲೋಕದ ಅಗತ್ಯಗಳು ಇವೆಲ್ಲವನ್ನೂ ಕೊಡುವಂಥವನು, ಅವನು ಬಂದಿರುವಂತಹ ವಿಘ್ನಗಳನ್ನೆಲ್ಲವನ್ನೂ ಕೂಡ ಪರಿಹರಿಸುವವನು. ಆದ್ರಿಂದ ಆತನನ್ನ ದುರ್ಮರ್ಷಣ ಅಂತ ಹೇಳಿದೆ ಶಾಸ್ತ್ರ. ವಿಷ್ಣು ಸಹಸ್ರನಾಮ ಸ್ತೋತ್ರ ಹೇಳಿದೆ. ಸಾಧನೆಯ ದೃಷ್ಟಿಯಿಂದ ಬಹಳ ಮಹತ್ವದ ಒಂದು ಮಂತ್ರ. ಅದರ ಜೊತೆಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.